ಶಿವ, ಆ ಕಡೆ ನಂದಿ ಕೂತಂಗ್ ಅನ್ಸುದು ನನಗೆ ಅದು. ನಾನು ಎಷ್ಟು ಸಲ ಅಬ್ಸರ್ವ್ ಮಾಡಿದ್ದೀನಿ. ಆ ಭುಜ ಎಲ್ಲ ನೋಡಿ ಎಷ್ಟು ನೀಟ್ ಆಗಿದೆ. ಎನಡೆಗೆ ಬೆಟ್ಟಲ್ಲದಿತ್ತು ಬರ್ಚಿದೆ ಪಿರಾಜಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಈ ಸಲ ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿಂದ ಬರ್ತಾ ನಮ್ಮ ಅಣ್ಣಂಗೊಂದು ಮೆಜರ್ಮೆಂಟ್ ಇತ್ತು ಅಂತ ಹೇಳಿ ನಮ್ಮ ಅತ್ತಿಗೆ ಅವರ ರಿಲೇಟಿವ್ ಮನೆಗೆ ಹೋಗಿದ್ವಿ. ಅಲ್ಲಿ ಅವರು ಆಕ್ಚುಲಿ ಹೊಸ ಮನೆನ ಮಾಡ್ತಾ ಇದ್ದಾರೆ. ಸೊ ಅದ್ರ ಇಂಟೀರಿಯರ್ಗೋಸ್ಕರ ನಮ್ಮ ಅಣ್ಣನ ಬರಕ್ ಹೇಳಿದ್ರು. ಸೊ ಹಾಗೆ ಎಲ್ಲಾರು ಒಂದ್ಸಲ ವಿಸಿಟ್ ಮಾಡಿದ್ವಿ. ಅದು ಎಕ್ಸಾಕ್ಟ್ ಲೊಕೇಶನ್ ಬಂದು ಬಣ್ಕಲ್ ಹತ್ರ ಹೊರಟ್ಟಿಯಾಗಿತ್ತು. ಹೇಗಿದ್ರು ನಮ್ ರಿಲೇಟಿವ್ ಅಲ್ವಾ, ಸೊ ಹಾಗಾಗಿ ಎಲ್ಲಾರು ಹೋಗಿದ್ವಿ. ನಾನ್ ಈ ಸಲ ಯಾಕೆ ಈ ಮನೆ ವಿಡಿಯೋ ಮಾಡ್ದೆ ಅಂದ್ರೆ ನಿಜವಾಗ್ಲೂನು ಈ ಮನೆ ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಬರ್ತಾ ಅಷ್ಟೊಂದ್ ಶೆಕೆ ಇತ್ತು, ಆದ್ರೆ ಇವ್ರ ಮನೆ ಹೋಗಿದ ತಕ್ಷಣ ಫುಲ್ ತಂಪಾಗಿತ್ತು. ಮನೆ ಸುತ್ತಮುತ್ತ ಅಂತೂ ಗಿಡಗಳೇ ತುಂಬೋಗಿದ್ವು. ಇನ್ನು ಮಲೆನಾಡ್ ಕಡೆ ಗೊತ್ತಲ್ವಾ, ಕಾಫಿ ಗಿಡ, ಅಡಿಕೆ ಗಿಡ ಎಲ್ಲಾನು ಬೆಳಿತಾರೆ. ಸೊ ಇಲ್ಲೂನು ಅಷ್ಟೇ ಮನೆ ಸುತ್ತಮುತ್ತ ಕಾಫಿ ಗಿಡನ ಹಾಕಿದ್ರು. ಅದಷ್ಟೇ ಅಲ್ಲ, ಅದ್ರ ಜೊತೆಗೆ ಸಪೋಟ ಮರ, ಹಾಗೆ ಕಾಳ್ಮೆಣಸು, ಅದಾದ್ಮೇಲೆ ಬಟರ್ ಫ್ರೂಟ್ ಮರ ಎಲ್ಲಾನು ಇತ್ತು. ನಮಿಗಂತೂ ಒಂಥರ ಮಿನಿ ಎಸ್ಟೇಟಿಗೆ ಹೋದಷ್ಟೇ ಫೀಲ್ ಆಯ್ತು. ಮಿಡ್ಲಲ್ಲಿ ಒಂದ್ ಮನೆ ಇದ್ದು ಅದ್ರ ಸುತ್ತಮುತ್ತ ಎಲ್ಲಾ ಗಿಡಗಳಿದ್ರೆ ಮನೆ ಅಂತೂ ತುಂಬಾನೇ ತಂಪಾಗಿರುತ್ತೆ. ಅದಷ್ಟೇ ಅಲ್ಲ, ನಮ್ ಮನ್ಸುನು ಅಷ್ಟೇ ತಂಪಾಗಿರುತ್ತೆ. ನಮಿಗಂತೂ ಇಲ್ಲಿಗೆ ಹೋದವ್ರಿಗೆ ರಿಟರ್ನ್ ಬರಕ್ಕೆ ಮನ್ಸಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು. ಅವ್ರು ಟ್ರೀಟ್ ಮಾಡಿದ ರೀತಿನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ನಾವು ಅವ್ರ ಮನೆಗೆ ಬೆಳಗ್ಗೆ ಹೋದವ್ರು ಸಂಜೆ ಅಷ್ಟೊತ್ತಿಗೆ ನಮ್ ಮನೆಗೆ ರಿಟರ್ನ್ ಆದ್ವಿ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ನನ್ ಪಾಪು ಸ್ವಲ್ಪ ಬೇಗನೆ ಎದ್ದಿದ್ಲು. ಸೊ ಹಾಗಾಗಿ ಸ್ವಲ್ಪ ಅವಳನ್ನ ಹೊರಗಡೆ ಹಾಗೆ ಆಟ ಆಡಿಸ್ಕೊಂಡು ಅದಾದ್ಮೇಲೆ ಒಂದೊಂದೇ ಕೆಲ್ಸನೆಲ್ಲ ಮಾಡ್ಕೊಂಡ್ವಿ. ಇನ್ನು ಮನೆ ಮುಂದೆ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇತ್ತಲ್ಲ, ಸೊ ಈಗ ಫೈನಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈಗ ಅಂತೂ ಈ ರೋಡಿನ ಕೆಲ್ಸಗಳೆಲ್ಲ ಪಟ್ ಅಂತ ಮುಗ್ದೇ ಹೋಗುತ್ತೆ, ಯಾಕಂದ್ರೆ ಎಲ್ಲದಕ್ಕೂ ಮಿಷಿನ್ ಬಂದಿದಾವೆ. ಆದ್ರೆ ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಲ್ಲ, ಸೊ ತುಂಬಾನೇ ಕಷ್ಟ ಇತ್ತು ಪಾಪ. ಅದು ಅಲ್ಲದೆ ಒಂದ್ ಕಡೆ ಬಿಸಿಲು, ಇನ್ನೊಂದ್ ಕಡೆ ಆ ಟಾರ್ ಬಿಸಿ ಎಲ್ಲಾನು ಸೇರ್ಕೊಂಡು ಪಾಪ ತುಂಬಾನೇ ಕಷ್ಟ ಆಗ್ತಿತ್ತು ಅವ್ರಿಗೆ. ಆದ್ರೆ ಈಗಂತೂ ನಿಮಿಷದೊಳಗಡೆ ಎಲ್ಲಾ ಕೆಲ್ಸಗಳು ಪಟಪಟ ಅಂತ ಹಾಗೆ ಹೋಗುತ್ತೆ. ನಾವ್ ಚಿಕ್ಕೋರಿರ್ಬೇಕಾದ್ರೆ ಒಂದ್ ರೋಡ್ ಹೊಸದಾಗಿ ಆಗ್ತಾ ಇದೆ ಅಂದ್ರೆ ಒಂದ್ ವಾರನಾದ್ರೂ ಬೇಕಿತ್ತು ಅದು ಆಗಕ್ಕೆ. ಆದ್ರೆ ಈಗ ಅರ್ಧ ಗಂಟೆ ಒಳಗಡೆ ಎಲ್ಲಾ ಕೆಲ್ಸಗಳು ಪಟಪಟ ಅಂತ ಮುಗ್ದೇ ಹೋಯ್ತು. ಒಂದ್ ಕಡೆಯಿಂದ ಟಾರ್ ಹಾಕ್ತಾ ಇದ್ರೆ ಇನ್ನೊಂದ್ ಕಡೆಯಿಂದ ಅದನ್ನ ಸೆಟ್ ಮಾಡ್ಕೊಂಡ್ ಬರ್ತಾರೆ. ಇನ್ನು ಅರ್ಧ ಗಂಟೆ ಒಳಗಡೆ ಅದು ಡ್ರೈ ಆಗಿನೂ ಆಯ್ತು, ಅದ್ರ ಮೇಲೆ ಗಾಡಿ ಓಡಾಡಿನೂ ಆಯ್ತು. ಹೊಸ್ದಾಗೇನೋ ರೋಡ್ ಆಯ್ತು, ಆದ್ರೆ ನಮ್ ಮನೆಗೆ ಅಂತೂ ತುಂಬಾನೇ ಕಾವು ಹೊಡಿತಾ ಇದೆ. ಹೊಸ್ದಾಗ್ ಮಾಡಿರೋ ರೋಡ್ ಬೇರೆ, ಅದು ಡ್ರೈ ಆಗಕ್ಕೆ ಬಿಸಿಲು ಬೀಳುತ್ತಲ್ಲ, ಸೊ ಆ ಬಿಸಿಲಿನ ಕಾವೆಲ್ಲ ಮನೆ ಒಳಗಡೆ ಬಿದ್ದು ಮನೆಯೆಲ್ಲ ತುಂಬಾ ಬಿಸಿ ಬಿಸಿಯಾಗೆ ಇರುತ್ತೆ. ಮುಂಚೆ ಎಲ್ಲ ನಮ್ಮ ಅಂಗಡಿ ಹತ್ರ ಪ್ಲೇಸ್ ಇತ್ತಲ್ಲ, ಸೊ ಹಾಗಾಗಿ ಎಲ್ಲಾ ಟೂರಿಸ್ಟ್ ಗಾಡಿಗಳೆಲ್ಲ ಬಂದು ನಿಂತು ನಮ್ಮ ಅಂಗಡಿಗೆಲ್ಲ ಸ್ವಲ್ಪ ವ್ಯಾಪಾರನಾದ್ರೂ ಆಗ್ತಾ ಇತ್ತು. ಆದ್ರೆ ಈ ರೋಡ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಅಲ್ಲಿ ಗಾಡಿಗಳು ನಿಲ್ಲಕ್ಕೆ ಸ್ಪೇಸೇ ಇಲ್ಲ. ಸೊ ಹಾಗಾಗಿ ಎಲ್ಲಾ ಗಾಡಿಗಳು ಹಾಗೆ ಹೋಗ್ತವೆ. ಒಂದ್ ಕಡೆ ರೋಡ್ ಆಯ್ತು ಅಂತ ಅನ್ನೋ ಖುಷಿಲಿ ಈ ಕಡೆ ವ್ಯಾಪಾರ ಎಲ್ಲ ಡಲ್ ಆಯ್ತಲ್ಲ ಅನ್ನೋ ಬೇಜಾರು ಕೂಡ ಇದೆ. ಇನ್ನು ಸಂಜೆಗೆ ನನ್ನ ಹಸ್ಬೆಂಡ್ ಬಂದಿದ್ರು ಹಾಸನಿಂದ. ಸೊ ಹಾಗಾಗಿ ಅವ್ರ ಜೊತೆ ಒಂದ್ ರೌಂಡ್ ಹಾಗೆ ಹೋಗ್ ಬಂದ್ವಿ. ಈ ರೋಡ್ ಕನ್ಸ್ಟ್ರಕ್ಷನ್ ಇಂದಾಗಿ ಎಷ್ಟೊಂದ್ ಬ್ರಾಡ್ ಆಗಿ ಬೆಟ್ಟಗಳೆಲ್ಲ ಕಾಣ್ತಾ ಇದಾವೆ ಗೊತ್ತಾ. ಮುಂಚೆ ಎಲ್ಲ ಮರಗಳಿಂದಾಗಿ ಈ ಬೆಟ್ಟ ಗುಡ್ಡ ಎಲ್ಲ ಏನು ಅಷ್ಟೊಂದ್ ಕಾಣಿಸ್ತಾ ಇರ್ಲಿಲ್ಲ, ಆದ್ರೆ ಈಗ ತುಂಬಾ ಹತ್ರದಲ್ಲಿ ಕಾಣ್ತವೆ. ನಾವು ಚಿಕ್ಕೋರಿರ್ಬೇಕಾದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸುತ್ತಮುತ್ತ ಎಲ್ಲ ಮರಗಳೇ ತುಂಬಿತ್ತು, ಹಾಗಾಗಿ ನಮಗೆ ಏನು ಅನ್ನಿಸ್ತಾ ಇರ್ಲಿಲ್ಲ. ಆದ್ರೆ ಈಗಂತೂ ತುಂಬಾನೇ ಶೆಕೆ ಸ್ಟಾರ್ಟ್ ಆಗಿದೆ. ಅದಷ್ಟೇ ಅಲ್ಲ, ಈಗ ಹೊಸದಾಗಿ ಯಾರಾದ್ರೂ ಮನೆಗ್ ಬರೋರಿಗೆ ಅಡ್ರೆಸ್ ಎಲ್ಲ ಸ್ವಲ್ಪ ಗೊತ್ತಾಗೋದ್ ಕಮ್ಮಿನೇ ಆಗಿದೆ, ಯಾಕಂದ್ರೆ ರೋಡ್ ಅಷ್ಟ್ ಚೆನ್ನಾಗಾಗಿ ಸ್ಟ್ರೈಟ್ ಆಗಿ ಎಲ್ಲ ಮುಂದಕ್ಕೆ ಹೋಗ್ತಾರೆ. ಇನ್ನು ನಮ್ ತುಳುನಾಡಲ್ಲಿ ಸ್ಪೆಷಲ್ ಆಗಿ ಕೆಡ್ಡಸ ಅಂತ ಒಂದು ಹಬ್ಬ ಬರುತ್ತೆ. ಅಲ್ಲಿ ಭೂಮಿ ತಾಯಿಗೆ ಎಣ್ಣೆನ ಹಾಕಿ ಅವ್ರನ್ನ ಶುದ್ಧ ಮಾಡ್ತೀವಿ. ಹಾಗೆ ಭೂಮಿ ತಾಯಿನ ಶುದ್ಧ ಮಾಡ್ಬೇಕಾದ್ರೆ ಅಲ್ಲಿ ಎಡೆ ಇಡ್ಬೇಕಾಗಿರುತ್ತೆ. ಹಾಗೆ ಸಗಣಿನ ಸಾರಿಸಿ ಅದಾದ್ಮೇಲೆ ಅರಿಶಿನ ಕುಂಕುಮನ ಹಚ್ಚಿ ಅಲ್ಲಿ ಧೂಪ ಎಲ್ಲ ಹಿಡ್ದು ಶುದ್ಧ ಮಾಡಿ ಎಲ್ಲ ಆದ್ಮೇಲೆ
ತಾಯಿಗೆ ಎಡೆ ಇಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಗೋಲಿದ ಇರೆತ ಅಡ್ಡಿ ಅಂತ ಕರೀತಾರೆ. ಸೊ ಇದನ್ನ ಮಾಡ್ಬೇಕಾಗಿರುತ್ತೆ. ಇದನ್ನ ರಾತ್ರಿನೇ ಮಾಡಿ ನಾವು ಇದನ್ನ ದೇವ್ರಿಗೆ ಎಷ್ಟು ಬೇಕು ಅಷ್ಟನ್ನ ಎತ್ತಿ ಇಡ್ಕೋಬೇಕಾಗುತ್ತೆ. ನಮಗೆ ಈ ಸಲ ಈ ಎಲೆ ಜಾಸ್ತಿ ಸಿಗ್ಲಿಲ್ಲ, ವರ್ಷನೂ ಜಾಸ್ತಿ ಸಿಕ್ಕಿ ಎಲ್ಲಾರ್ಗೂ ಇದ್ರಲ್ಲೇ ತಿನ್ನಕ್ಕೂನು ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಎಡೆಗೋಸ್ಕರ ಮಾತ್ರ ಈ ಎಲೆಯಲ್ಲಿ ನಾವು ಮಾಡ್ತಾ ಇದೀವಿ. ಇನ್ನು ಉಳ್ದಿರೋ ಹಿಟ್ಟಲ್ಲಿ ಬಾಳೆ ಎಲೆ ಕಡುಬುನ ಮಾಡ್ತಾ ಇದೀವಿ. ಸೇಮ್ ಹೀಗೇನೆ ಬಾಳೆ ಎಲೆನ ಬಾಡಿಸ್ಕೊಂಡು ಅದಕ್ಕೆ ಈ ತರ ತೆಳ್ಳಗೆ ಹಚ್ಚಿ ಅದಾದ್ಮೇಲೆ ಅದನ್ನ ಮಡ್ಚ್ಬಿಟ್ಟು ಇಡ್ಲಿ ಪಾತ್ರೆ ಇರುತ್ತಲ್ಲ, ಸೊ ಅದ್ರಲ್ಲಿ ಈ ತರ ಬೇಯೋದಕ್ಕೆ ಇಡ್ಬೇಕು. ಇನ್ನು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಮತ್ತೆ ಬದ್ನೆನ ಹಾಕಿ ಸಾಂಬಾರ್ ಮಾಡ್ತಾರೆ. ಅದಾದ್ಮೇಲೆ ನೈಟಿಗೆ ನಾನ್ ವೆಜ್ ಏನಾದ್ರು ಮಾಡ್ತಾರೆ. ಇನ್ನು ನಾನ್ ವೆಜ್ ಮಾಡೋದಕ್ಕಿಂತ ಮುಂಚೆ ಇದ್ರಲ್ಲಿ ಎಡೆಗೆ ಎಷ್ಟು ಬೇಕು ಅಷ್ಟನ್ನ ಎತ್ತಿಡ್ಕೋಬೇಕು. ಯಾಕಂದ್ರೆ ಮಾರನೇ ದಿವಸ ಬೆಳಗ್ಗೆ ಎಲ್ಲಾರು ಎದ್ದೇಳಕ್ಕಿಂತ ಮುಂಚೆ ಭೂಮಿ ತಾಯಿಗೆ ಎಣ್ಣೆನ ಹಚ್ಚಿ ಅದಾದ್ಮೇಲೆ ಸಗಣಿನ ಸಾರಿಸಿ ಅಲ್ಲಿ ಶುದ್ಧ ಅಂತ ಮಾಡ್ತಾರೆ. ಇನ್ನು ಪಾಪುಗೆ ಬೆಳಗ್ಗೆ ಸ್ನಾನಕ್ಕೆ ಏನೇನ್ ಬೇಕು ಎಲ್ಲಾನು ಅಮ್ಮನ್ಗೆ ರೆಡಿ ಮಾಡ್ಕೊಟ್ಟೆ. ಯಾಕಂದ್ರೆ ಡೈಲಿ ಸ್ನಾನ ಅಮ್ಮನೇ ಮಾಡ್ಸೋದು. ಇನ್ನು ನನ್ ದೊಡ್ಡ ಮಗಳಿದ್ರಲ್ಲಿ 9 ತಿಂಗಳು ನಾನು ನಮ್ಮ ಅಮ್ಮನ ಮನೆಯಲ್ಲೇ ಇದ್ದೆ. ಸೊ ಆ 9 ತಿಂಗಳು ನಮ್ಮಮ್ಮನೇ ಸ್ನಾನ ಮಾಡ್ಸಿದ್ದು. ಸೊ ಹಾಗಾಗಿ ಈ ಚಿಕ್ಕ ಮಗಳದನ್ನು 9 ತಿಂಗಳು ಸ್ನಾನ ಮಾಡಿಸ್ಕೊಡ್ತೀನಿ, ಆಮೇಲೆ ನೀನ್ ಮಾಡ್ಸು ಅಂತ ಹೇಳ್ತಾರೆ. ಈ ಶಿವರಾತ್ರಿ ಹಬ್ಬ ಸ್ಟಾರ್ಟ್ ಆಯ್ತು ಅಂತ ಆದ್ರೆ ಅದಕ್ಕಿಂತ 1 ವಾರ ಮುಂಚೆಯಿಂದ ಪಾದಯಾತ್ರಿಗಳನ್ನು ಸ್ಟಾರ್ಟ್ ಆಗ್ತಾರೆ. ಸೊ ಈ ಟೈಮಲ್ಲಿ ಸ್ವಲ್ಪ ಅಂಗಡಿ ವ್ಯಾಪಾರನೂ ಇರುತ್ತೆ, ಹಾಗೆ ಜನಗಳು ಓಡಾಡ್ತಾ ಇರ್ತಾರೆ. ಪ್ರತಿ ವರ್ಷನೂ ಜನಗಳು ಜಾಸ್ತಿ ಓಡಾಡ್ತಾ ಇರ್ತಾರೆ. ಅಂದ್ರೆ ಪಾದಯಾತ್ರಿಗಳು ಪ್ರತಿ ವರ್ಷ ಜಾಸ್ತಿ ಇರ್ತಿದ್ರು, ಆದ್ರೆ ಈ ಸಲ ಸ್ವಲ್ಪ ಕಡಿಮೆನೆ. ಬರೀ 1 ದಿವಸ ಅಷ್ಟೇ ತುಂಬಾ ರಶ್ ಆಗೋಯ್ತು. ಅದು ಅಲ್ಲದೆ ಬಾಕಿ ದಿವಸ ಎಲ್ಲ ಅಷ್ಟಕ್ಕಷ್ಟೇ. ನಾವು ನಮ್ಮ ಹೋಟೆಲ್ ಅಲ್ಲಿ ಮಾಮೂಲಾಗಿ ಹಾಕೋ ಐಟಮ್ಗಳಿಗಿಂತ ಸ್ವಲ್ಪ ಜಾಸ್ತಿನೇ ಹಾಕಿಸ್ಕೊಂಡಿರ್ತೀವಿ. ಹಾಗೆ ಈ ಸಲ ಜನಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಐಟಮ್ಸ್ ಎಲ್ಲ ಹಾಕಿಸ್ಕೊಂಡಿದ್ವಿ. ಆದ್ರೆ ಈ ಸಲ 1 ದಿವಸ ಅಷ್ಟೇ ರಶ್ ಆಯ್ತು. ನೆಕ್ಸ್ಟ್ ಡೇ ಎಲ್ಲ ನಾವು ತಗೊಂಡಿದ್ದ ಐಟಮ್ ಎಲ್ಲಾನು ವೇಸ್ಟ್ ಆಗೋಯ್ತು. ಪ್ರತಿ ವರ್ಷನೂ ಧರ್ಮಸ್ಥಳಕ್ಕೆ ಪಾದಯಾತ್ರಿಗಳು ಬರೋರು ಹಾಸನ್ನು, ಮೈಸೂರು, ಆಮೇಲೆ ಬೆಂಗಳೂರು ಇಲ್ಲಿಂದೆಲ್ಲ ಬರ್ತಾರೆ. ಇನ್ನು ಹಾಸನಿಂದ ಬರೋರು ನಮಿಗೂ ಸ್ವಲ್ಪ ಪರಿಚಯ ಇರ್ತಾರೆ. ಸೊ ನಮ್ಮ ಮನೇಲಿ ಮಾತಾಡ್ಸ್ಕೊಂಡು ಹಾಗೆ ಹೋಗ್ತಾರೆ. ಅದಷ್ಟೇ ಅಲ್ಲದೆ ಮುಂಚೆ ಎಲ್ಲ ಪಾದಯಾತ್ರಿಗಳು ಬಂದವರು ಟೀಮ್ ವೈಸ್ ಆಗಿ ಬರ್ತಾ ಇದ್ರು. ಸೊ ಅವರಲ್ಲಿ ಒಂದ್ ಟೀಮು ನಮ್ಮ ಮನೆಯಲ್ಲಿ ಸ್ಟೇ ಆಗ್ತಾ ಇದ್ರು. ಅಂದ್ರೆ ನಮ್ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಅವರು ಭಜನೆ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ನೆಕ್ಸ್ಟ್ ಡೇ ಎದ್ದು ಹೋಗ್ತಾ ಇದ್ರು. ಆದ್ರೆ ಈ ಸಲ ನಮಿಗೂ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾವ್ ಈ ಸಲ ಸ್ಟೇ ಆಗೋದ್ ಬೇಡ ಅಂತ ಹೇಳಿದ್ವಿ. ಇನ್ನು ಮಾಮೂಲಾಗಿ ಬೆಂಗಳೂರಿಂದ ಬರೋ ಒಂದ್ ಟೀಮು ನಮ್ಮ ಮನೇಲಿ ಸ್ಟೇ ಆಗ್ತಾರೆ. ಯಾಕಂದ್ರೆ ಅವ್ರ ಟೀಮ್ ಅಲ್ಲಿರೋ ಜನಗಳು ಸ್ವಲ್ಪ ಕಡಿಮೆ ಇರ್ತಾ ಇದ್ರು. ಸೊ ಹಾಗಾಗಿ ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಅವ್ರನ್ನ ಸ್ಟೇ ಆಗಕ್ಕೆ ಬಿಡ್ತಾ ಇದ್ವಿ. ನಾವಂತೂ ವರ್ಷದಲ್ಲಿ ಇದೊಂದೇ ಸಲ ನಮ್ಮ ಅಂಗಡಿಗೆ ತುಂಬಾನೇ ರಶ್ ಅಂತ ಅನ್ಸೋದು. ಹಾಗಾಗಿ ನಮ್ಮ ಅಣ್ಣಂಗೆ ಸಪೋರ್ಟ್ ಮಾಡಕ್ಕೋಸ್ಕರ ನಾನು, ನಮ್ ವಿಕ್ಯಣ್ಣ ಎಲ್ಲಾರು ನಿಂತಿದ್ವಿ. ಇನ್ನು 1 ದಿವಸ ಫುಲ್ ರಶ್ ಆಯ್ತಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಏನು ರಶ್ ಇರ್ಬೋದು ಅಂತ ಹೇಳಿ ಸ್ವಲ್ಪ ಐಟಮ್ ಎಲ್ಲ ಜಾಸ್ತಿ ಹಾಕಿಸ್ಕೊಂಡಿದ್ವಿ. ಬಟ್ ಎಲ್ಲಾನು ವೇಸ್ಟ್ ಆಗೋಯ್ತು. ಒಂದೇ ದಿವಸ ರಶ್ ಎಲ್ಲಾನು ಮುಗ್ದೋಯ್ತು. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದಿರೋದ್ರಿಂದ ನನ್ನ ಪುಟಾಣಿನ ಹೇಗೋ ಅವ್ರು ಸಂಭಾಳಿಸ್ತಾ ಇದ್ರು. ನಾನ್ ಸ್ವಲ್ಪ ಅಮ್ಮಂಗೆ ಸಹಾಯ ಮಾಡ್ತಾ ಇದ್ದೆ. ಇನ್ನು ಒಳಗಡೆ ಕೆಲಸ ಅದು ಇದು ಅಂತ ಅದನ್ನು ಆಗ್ಬೇಕಲ್ವಾ, ಅದ್ರ ಜೊತೆಗೆ ಇದನ್ನು ನೋಡ್ಕೋಬೇಕಿತ್ತು. ಸ್ವಲ್ಪ ಕಷ್ಟನೇ ಆಗಿತ್ತು. ನನ್ನ ಹಸ್ಬೆಂಡ್ ಕೂಡ ಬಂದಿರೋದ್ರಿಂದ ಸ್ವಲ್ಪ ಈಸಿ ಆಯ್ತು. ಕಡೆಗೆ ಅವರು ಕೂಡ ಅಮ್ಮನ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇನ್ನು ನಮ್ ಕಡೆ ಶಿವರಾತ್ರಿಗಂತೂ 3 ದಿವಸ ತುಂಬಾನೇ ಕಿತಾಪತಿ ಮಾಡ್ತಾರೆ ನೈಟ್ ಎಲ್ಲ. ಸೊ ಹಾಗಾಗಿ ನಮ್ಮ ಅಂಗಡಿಲಿ ಬೆಳಗ್ಗೆ ಎದ್ದು ನೋಡಿದ್ರೆ ಯಾವ ತರ ಮಾಡಿದ್ರು ಗೊತ್ತಾ, ಒಂದ್ ಕಡೆ ಡೋರ್ ಕೂಡ ಓಪನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಗ್ಲಾಸ್ ಬಾಟಲ್ಗಳನ್ನೆಲ್ಲ ಹಾಗೆ ಡೋರ್ಗೆ ಒರಗಿಸಿ ಇಟ್ಟಿದ್ರು. ಇನ್ನು ಚೇರ್ಗಳೆಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಿವಲ್ಲ ಅಲ್ಲೆಲ್ಲ ಇಟ್ಟು ಜೋಡ್ಸಿದ್ರು. ಪುಣ್ಯಕ್ಕೆ ಜಾಸ್ತಿ ಏನು ಕಿತಾಪತಿ ಮಾಡಿರ್ಲಿಲ್ಲ. ನನ್ ಪಾಪುಗೆ 4 ಮಂತ್ಸ್ ಆಗಿತ್ತು. ಸೊ ಹಾಗಾಗಿ ಅವಳದೊಂದು ಚಿಕ್ಕದಾಗಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಸಿಂಪಲ್ ಆಗಿ ಈ ತರ ಚಾಕ್ಲೇಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೆ. ನನ್ ದೊಡ್ಡ ಮಗಳಂತೂ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ಲು. ಸೊ ಇಷ್ಟಕ್ಕೆ ನಾನು ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ನ ಒತ್ತಿ. ಥ್ಯಾಂಕ್ ಯು.